ಹಿರಿಯರು ಮತ್ತು ಅವರು 9 ವರ್ಷ ಸ್ವತಂತ್ರ ಹೋರಾಟಗಾರರಾದಂಥ ಒಡ್ಡರೆ ಯಲ್ಲಣ್ಣವರ ವೃತ್ತದಲ್ಲಿ ದೇಶದ 80ನೇ ಸ್ವತಂತ್ರ ದಿನಾಚರಣೆಯನ್ನು ನಾವೆಲ್ಲರೂ ಸೇರಿಕೊಂಡು ಭಾಳಷ್ಟು ಅದ್ದೂರಿಯಿಂದ ಆಚರಣೆ ಮಾಡ್ತಾ ಇದ್ದೀವಿ. ಜೊತೆಗೆ ಪ್ರಥಮವಾಗಿ ಇವತ್ತೇನು ವೀರ ಸೇನಾನಿಗಿರ್ಬೋದು ಅಥವಾ ಭಾಳಷ್ಟು ಸ್ವತಂತ್ರ ಹೋರಾಟಕ್ಕೆ ಸ್ಪಂದನೆಯನ್ನು ಮಾಡಿ ಸ್ಫೂರ್ತಿಯನ್ನು ನೀಡಿದಂತಹ ಒಡ್ಡರೆ ಯಲ್ಲಣ್ಣವರ ವೃತ್ತದಲ್ಲಿ ನಾವೆಲ್ಲರೂ ಈ ವೃತ್ತವನ್ನು ಮಾಡಬೇಕು ಅಂತೇಳಿ ಭಾಳಷ್ಟು ಹೋರಾಟಗಳ ಮೂಲಕ ನಮ್ಮ ಕಾರ್ಮಿಕ ಸಂಘದ ಅಧ್ಯಕ್ಷರಾದಂಥ ಅರ್ಜುನ್ ಅವರು ಇರ್ಬೋದು, ಅವರ ಎಲ್ಲ ಸಹವರ್ತಿಗಳು, ಪದಾಧಿಕಾರಿಗಳು, ಆಮೇಲೆ ಇವತ್ತಿನ ಒಂದು ಇದರಲ್ಲಿ ಭಾಗವಹಿಸಿದಂಥ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಇರ್ಬೋದು, ನಮ್ಮ ಬಂಡಿಯವರು ಇರ್ಬೋದು, ಬಂದು ಪಕಾಲಿ ಅವರು, ಭಾಳಷ್ಟು ಈ ಒಂದೊಂದು ವೃತ್ತ ನಿರ್ಮಾಣ ಆಗಬೇಕಂತೇಳಿ ಕ್ರಮ ವಹಿಸಿ ಇವತ್ತು ಆ ವೃತ್ತದಲ್ಲಿ ನಾವು ಧ್ವಜಾರೋಹಣ ಮಾಡ್ತಾ ಇರೋದು ಭಾಳಷ್ಟು ಆದಮೇಲೆ ದೇಶದ 80 ವರ್ಷಗಳಿಂದ ನಾವೆಲ್ಲರೂ ಸ್ವತಂತ್ರವನ್ನು ಪಡ್ಕೊಂಡಿವಿ ಅಂತೇಳಿ ಅನಿಸ್ಕೊಂಡಿದೆ, ಆಚರಣೆ ಮಾಡ್ತೀವಿ. ಆದರೆ ನಾವು ಇನ್ನೂ ಸ್ವತಂತ್ರ ಆಗಿಲ್ಲ. ಯಾಕಂದರೆ ಇವತ್ತಿನ ಪರಿಸ್ಥಿತಿ ನೋಡಿದ್ವಿ ಅಂದರೆ ಭಾಳಷ್ಟು ಶ್ರಮ ಪಟ್ಟಷ್ಟು ನಾವು ಬದುಕನ್ನು ಸುಶಿಕ್ಷಿತವಾಗಿ ಆರ್ಥಿಕ ಸಬಲತೆಯಿಂದ ಔದ್ಯೋಗಿಕ ಸಬಲತೆಯನ್ನು ನಡೆಸೋಕ್ಕಾಗಬೇಕು. ಇದರ ಪರಿಣಾಮವಾಗಿ ನಾವು ಈಗೇನು ನೋಡ್ತಾ ಇದ್ದೀವಿ, ಪ್ರತಿದಿನ ಸಂಘರ್ಷಮಯ ಬದುಕನ್ನು ನಾವು ಬದುಕಾಕತ್ತೀವಿ. ಸ್ವತಂತ್ರ ಆಗಬೇಕು ಅಂತಂದ್ರೆ ನಾವೆಲ್ಲರೂ ಆರ್ಥಿಕವಾಗಿ ಸಬಲ ಆಗಬೇಕು, ಆರೋಗ್ಯದಿಂದ ಸಬಲ ಆಗಬೇಕು, ಶೈಕ್ಷಣಿಕವಾಗಿ ಸಬಲ ಯಾವಾಗ ಆಗ್ತೀವಿ ಆವಾಗ ಮಾತ್ರ ನಮ್ಮ ದೇಶ ಸ್ವತಂತ್ರ ಆದಂಗೆ, ನಾವೆಲ್ಲರೂ ಸ್ವತಂತ್ರ ಆದಂಗೆ ಅಂತ ಹೇಳಿ ನಾವೆಲ್ಲರೂ ತಿಳ್ಕೋಬೇಕು. ಅದಕ್ಕಾಗಿ ನಮ್ಮ ಮಕ್ಕಳನ್ನು ಭಾಳಷ್ಟು ನಾವು ಸುಶಿಕ್ಷಿತ ಮಾಡಬೇಕು, ಆರೋಗ್ಯವಂತರನ್ನಾಗಿ ಮಾಡಬೇಕು. ಮುಂದಿನ ದಿನಮಾನಗಳಲ್ಲಿ ನಾವೆಲ್ಲರೂ ಸ್ವಲ್ಪ ಆರ್ಥಿಕವಾಗಿ ಸಬಲ ಆಗುವಂತಹ ಒಂದು ಯೋಜನೆಗಳನ್ನು, ಕೆಲಸಗಳನ್ನು ನಾವು ಪಡ್ಕೊಂಡು ನಮ್ಮ ಮಕ್ಕಳನ್ನು ಸುಶಿಕ್ಷಿತರನ್ನಾಗಿ ಮಾಡಿ ಸಂಸ್ಕೃತಿಯನ್ನು ಕೊಡೋದ್ರ ಜೊತೆಗೆ ನಾವೆಲ್ಲರೂ ಈ ಸ್ವತಂತ್ರ ದಿನಾಚರಣೆಯನ್ನು ಪ್ರತಿದಿನ ನಾವೆಲ್ಲರೂ ಸ್ವತಂತ್ರ ಆಗುವ ನಿಟ್ಟಿನಲ್ಲಿ ಕಾರ್ಯಗತರಾಗಬೇಕು ಅಂತ ಹೇಳಿ ಇವತ್ತಿನ ಒಂದು ಧ್ವಜಾರೋಹಣಕ್ಕೆ ನನಗೂ ಕೂಡ ಆಹ್ವಾನಿಸಿ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ರಿ, ಧ್ವಜಾರೋಹಣ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ರಿ. ನಮಗೆಲ್ಲರಿಗೂ ಕೂಡ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ತಿಳಿಸಿ ಎಲ್ಲರ ಪರವಾಗಿ ನಾನು ಧನ್ಯವಾದಗಳು ತಿಳಿಸಿ. बोलो भारत माता की जय, बोलो भारत माता की जय, वंदे मातरम.